ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ಅಣ್ಣ ದರ್ಶನ್ ಸರ್ ಅವರು ಏನಾದ್ರು ನೋಡಿದ್ರ ಏನು ಹೇಳಿದ್ರು ಅಂತ? ಟ್ರೇಲರ್ ತೋರಿಸ್ದೆ ಆ್ಯಂಡ್ ಸಾಂಗ್ಗಳು ತೋರಿಸ್ದೆ. ಸಾಂಗ್ ನೋಡಿದಾಗ ನಾವು ಆ್ಯಕ್ಚುಲಿ ತಾಯಿ ಸಾಂಗ್ನ ರಿಲೀಸ್ ವೀಕಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ದರ್ಶನ್ ಆ ಸಾಂಗ್ ನೋಡ್ಬಿಟ್ಟು ಜನಕ್ಕೆ ಥಿಯೇಟ್ರ್ ಕರ್ಕೊಬರೋ ಸಾಂಗ್ ಯಾಕೋ ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ಬೇಗ ಬಿಡು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಪ್ರೀಪೋನ್ ಮಾಡ್ಕೊಂಡು ಅಲ್ಲಿ ಬಿಟ್ವಿ. ಆ್ಯಂಡ್ ಟ್ರೇಲರ್ ನೋಡಿದಾಗೂ ತುಂಬ ಖುಷಿಪಟ್ಟ. ಏನೋ ನನಗೆ ಮಾಡೋ ಥರ ಮಾಡಿಬಿಟ್ಟಿದೆ ಸಿನಿಮಾ ಹೊಸಬನ್ನ ಹಾಕೊಂಡು ಅಂತ ಖುಷಿ ಆಯಿತು. ಈಗ ಬೀಯಿಂಗ್ ಕಮರ್ಷಿಯಲ್ ಹೀರೋ ಅವ್ನಿಗೆ ಅದು ಫೀಲ್ ಆಗಿದೆ ಅಂದರೆ ಜನಗಳಿಗೂ ಅದು ಅನಿಸುತ್ತೆ ಅಂತ. ಇದೇ ನಾಟುತ್ತೆ ಅಂತ ಅಲ್ಲ, ಮತ್ತೆ ಇನ್ನೊಂದೇ ಅಂದ್ರೆ ತಮ್ಮ ಅಲ್ವಾ, ಸ್ವಲ್ಪ ಪ್ರೀತಿಯಿಂದ ನಮ್ಮ ವರ್ಕ್ನೆಲ್ಲಾನು ಎಲ್ಲ ಸಿನಿಮಾನು ನಂದು ಎಲ್ಲ ಕೆಲಸನೂ ಇಷ್ಟಪಟ್ಟೆ ಪಡ್ತಾನೆ ಅಣ್ಣನಾಗಿ. ಈಗ ನಮ್ಮ ಅಮ್ಮ ಇಷ್ಟಪಡಂಗೆ ಹಂಗೆ ಅವನು ಇಷ್ಟಪಡ್ತಾನೆ. ಸೊ ಅದು ಇರುತ್ತೆ. ತುಂಬ ಜಾಸ್ತಿ ತೊಗೊಳಕ್ಕಾಗಲ್ಲ, ಅವ್ನು ದರ್ಶನ್ ಮೆಚ್ಬಿಟ್ಟ ಅನ್ನೋದೆಲ್ಲ ತೊಗೊಳಕ್ಕಾಗಲ್ಲ. ಬಟ್ ಖುಷಿ ಆಯ್ತು ಅವನು ಖುಷಿ ಪಟ್ಟಿದ್ದು ನೋಡಿ. ಸೊ ಅಣ್ಣ ಇವಾಗ ಹೇಗಿದ್ದೀರಾ ಆರೋಗ್ಯವಾಗಿ? ಚೆನ್ನಾಗಿದ್ದಾರೆ. ಅದೇ ನೋವಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ರೆಡಿ ಆಗ್ತಾರೆ. ರೆಡಿ ಆಗ್ತಾರೆ, ಆದಷ್ಟು ಬೇಗ ಆಗಲಿ ಸರ್. ಇಬ್ರು ಜೊತೆಲಿ ಆದಷ್ಟು ಬೇಗ ಸಿನಿಮಾ ಮಾಡಿ ಸರ್. ಮಾಡ್ತೀನಿ, ಹೇಳಿದ್ದೆ ನಾನು 2026ಗೆ ದರ್ಶನ್ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆ. ಅದಕ್ಕಿಂತ ರಾಯಲ್ ಕೆಲಸ ಮುಗಿದ್ಮೇಲೆ ನಮ್ಮ ಅಕ್ಕನ ಮಗಂದು ಅವನ್ನ ಲಾಂಚ್ ಮಾಡೋ ಪ್ಲ್ಯಾನ್ ಇದೆ. ಸೊ ಎಲ್ಲ ಒಂದಾದ್ಮೇಲೆ ಒಂದು ಮಾಡ್ತೀವಿ. ಅದೇ ಹೇಳೋನಲ್ಲ, ಒಂದು ಜಾಬ್ ಅಟ್ ಅ ಟೈಮ್ ಅಂತ. ಸೊ ಒಂದಾದ್ಮೇಲೆ ಒಂದು ನೋಡ್ತೀನಿ. ಓಕೆ ಮೇಡಮ್, ರಾಯಲ್ ಸಿನಿಮಾ ನೋಡಿದಂಥ ಆಡಿಯನ್ಸು ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಯಾವ ಒಂದು ಫೀಲಲ್ಲಿ ಬರ್ತಾರೆ ಅಂತ? They'll be entertained, they will get inspired, and they will appreciate. I feel this is what it is. ಅಲ್ಲ, ಏನೇನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಹೇಳ್ಬಿಟ್ಟು. ಅಲ್ಲ, ರಿಕ್ವೈರ್ಮೆಂಟ್ ಅಲ್ಲ ಸರ್. ವೆನ್ ಯು ಸಿ ದ ಪ್ರೊಮೋ ನೋಡಿದ್ರೇನೆ ನಿಮಗೆ ಅನಿಸ್ಬಿಡುತ್ತೆ ದಟ್ ಇದು ಎಂಟರ್ಟೈನಿಂಗ್ ಆಗಿದೆ, ಇದರಲ್ಲಿ ಒಂದು ಸ್ಟೋರಿ ಇದೆ, ಒಂದು ಇಮೋಷನ್ಸ್ ಇದೆ, ಎಲ್ಲಾನು ಕೂಡ ಬಂದಿದೆ. ಸೊ ಅದೊಂದು ಸಿನಿಮಾ ಲವರ್ಸ್ಗೆ ಖಂಡಿತ ಇದೊಂದು ಅಪ್ರಿಸಿಯೇಟ್ ಮಾಡೋವಂಥದ್ದೊಂದು ಸಿನಿಮಾ ಆಗಿರುತ್ತೆ ಖಂಡಿತ. ನಾನು ಯೂಶಲಿ ಸಿನಿಮಾ ಮಾಡೋಕ್ಕಾರೆ ಒಂದೇ, ಜನ ಅವರು 150 ರೂಪಾಯಿನೋ ಇಲ್ಲ 200 ರೂಪಾಯಿನೋ ಏನು ಕೊಟ್ಬಿಟ್ಟು ಥಿಯೇಟ್ರಿಗೆ ಬರ್ತಾರೆ, ಅದವ್ರಿಗೆ ವಸೂಲಿ ಆಗಬೇಕು. ಯಾಕಂದರೆ ಸಿನಿಮಾ ಇಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್. ಯಾಕಂದರೆ ಬರೀ ಒಂದು 200 ರೂಪಾಯಲ್ಲಿ ಒಂದು 2.5 ಗಂಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದು ಸಿಕ್ಕಿಲ್ಲ ಅಂದರೆ ಅವ್ರು ಕ್ವಶನ್ ಮಾಡ್ತಾರೆ, ಇಲ್ಲ ನನ್ನ ದುಡ್ಡನ್ನ ನೀನು ರಿಕವರಿ ಮಾಡಿಕೊಟ್ಟಿಲ್ಲ ಅಂತ. ಸೊ ಅವ್ರು ಆ ಕ್ವಶನ್ ರೈಸ್ ಆಗಬಾರ್ದು. ನಾನು ಅಲ್ಲಿಗೇನು 150-200 ರೂಪಾಯಿ ಏನು ಕೊಟ್ಟಿದ್ದೀನಿ, ನಾನು ತೃಪ್ತಿ ಪಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಗೆಲ್ತು ಅಂತ. ಖಂಡಿತ ಸರ್. ಸಿನಿಮಾ ಇದೇ ಜನವರಿ 24ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ಇನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಆದಷ್ಟು ಜಾಸ್ತಿ ಸಿನಿಮಾಗಳು ಮಾಡಿ, ನಿರ್ದೇಶನ ಸಿನಿಮಾ ಮಾಡಿ. ಸೊ ನನ್ನ ರಿಕ್ವೆಸ್ಟ್ ಇದು, ಜಾಸ್ತಿ ಸಿನಿಮಾ ಮಾಡಿ. 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಜನವರಿ. ಸೊ ಏನು ಹೇಳ್ತೀರಿ ಸರ್ ಆಡಿಯನ್ಸ್ಗೆ, ಕನ್ನಡ ಜನತೆಗೆ ಏನು ಹೇಳ್ತೀರಿ ಅಂತ? ಏನಿಲ್ಲ, ನೀವು ಏನು ಎಂಟರ್ಟೈನ್ಮೆಂಟ್ ಬೇಕು ಅಂತ ಈ ಸಿನಿಮಾಗೆ ಬರ್ತಿರೋ ಅದು ನಿಮ್ಗೆ 100% ವಸೂಲಿ ಆಗುತ್ತೆ. ಎಸ್ ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಿ? ಈ ಟೀಮು ತುಂಬಾ ಶ್ರಮ ಪಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಬನ್ನಿ, ಥಿಯೇಟ್ರಲ್ಲಿ ಬಂದು ನೋಡಿ, ಆ್ಯಂಡ್ ಐ ರಿಯಲಿ ಹೋಪ್ ದಟ್ ಯು ಲೈಕ್ ಇಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.